ಕರ್ನಾಟಕ ರಾಜ್ಯ ವಿಕಲಚೇತನರ ಒಕ್ಕೂಟ ಬೆಂಗಳೂರು ತಾಲೂಕು ಘಟಕ ಚಳ್ಳಕೆರೆ ಅಧ್ಯಕ್ಷರು MS ಶಿವಕುಮಾರ್ ಹಾಗೂ ಸಂಘದ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ತಾಲೂಕು 25/5/2026 ನಡೆಸಿದ ಜಾಥಾದ ಕುರಿತು ಮಾಜಿ ಶಾಸಕರಾದ ಮೊಳಕಾಲ್ಮೂರು ಮಾಜಿ ಶಾಸಕರಾದ ತಿಪ್ಪೇಸ್ವಾಮಿ ಸರ್ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿ ಜಾಥಾವನ್ನು ಚಾಲನೆಗೊಳಿಸಿದರು. ಸರಿಯಾಗಿ ಸಂಬಳ ಕೊಡೋಕ್ಕೆ ಆಗ್ತಾ ಇಲ್ಲ. ಆಮೇಲೆ ನೋಡಿ, ಈಗ 3 ತಿಂಗಳಿಂದ ಏನೋ ಬಂದಿಲ್ಲ ಅಂತ ಹೇಳ್ತಾರೆ. ಆಫೀಸ್ಗಳಲ್ಲಿ ಹೋದ್ರೆ ಇವ್ರು ಏನಪ್ಪ ಕುಂಡ್ರು ಅಂತ ಹೇಳ್ಬಿಟ್ಟು ನಿಮ್ಮನ್ನ ಗೌರವಿಸ್ತಕ್ಕಂಥ ಕೆಲಸನೂ ಮಾಡೋದಿಲ್ಲ. ಇವರು ಇದನ್ನೆಲ್ಲ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮಾಡಿದ್ರೆ ಮಾತ್ರ ಸಮಾಜದಲ್ಲಿ ಏನಾದರೂ ಒಳ್ಳೆ ಬೆಳವಣಿಗೆಗಳಾಗ್ತವೆ. ಈ ರೀತಿಯಾಗಿರ್ತಕ್ಕಂಥದ್ದನ್ನು ಮಾಡಬಾರದು. ನೀವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ಖಂಡಿತವಾಗಲಿ ಯಾವೇ ಅಧಿಕಾರಿ ಆಗಲಿ ನಿಮ್ಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಿಮ್ಮಲ್ಲಿ ಭಿನ್ನಾಭಿಪ್ರಾಯ ಬರಬಾರದು. ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ಮಾತ್ರ ನೀವು ಯಾವುದನ್ನು ಸಾಧನೆ ಮಾಡೋಕ್ಕಾಗತ್ತೆ. ಒಂದು ಮನೆ ಆಗಲಿ, ಒಂದು ಜಾಗ ಆಗಲಿ, ಮತ್ತೊಂದು ಇನ್ನೂ ಯಾವುದೇ ಲೋನ್ಗಳು ಪಾನ್ಗಳು ತಗೋಬೇಕಾದ್ರೂ ನೀವೆಲ್ಲ ಒಂದು ಇದರಲ್ಲಿ ಹೋರಾಟ ಮಾಡಿದ್ರೆ ಮಾತ್ರ ಆಗುತ್ತೆ. ನಿಮ್ಮಲ್ಲಿ ಆ ಶಕ್ತಿಯನ್ನು ದೇವರು ನಿಮಗೆ ತುಂಬ್ರಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಚಳ್ಳಕೆರೆ ತಾಲೂಕು ವಿಕಲಚೇತನರ ಒಕ್ಕೂಟದಿಂದ ನೀಡಿದ ಮನವಿ ಪತ್ರದಲ್ಲಿದ್ದ ಪ್ರಮುಖ 7 ಬೇಡಿಕೆಗಳು: ಅಂಗವಿಕಲರಿಗೆ ನಿವೇಶನ ಕೊಡುವುದು, ಅಂಗವಿಕಲರ ಸಭೆ ಸಮಾರಂಭಗಳ ವಿಷಯಗಳ ಬಗ್ಗೆ ಚರ್ಚೆ ಮಾಡುವುದಕ್ಕೆ ಹಾಗೂ ಅಂಗವಿಕಲರ ಕುಂದುಕೊರತೆಗಳ ಸಭೆ ನಡೆಸುವುದಕ್ಕೆ ತಾಲೂಕು ಮಟ್ಟದ ಸಭಾಭವನ ಅಥವಾ ಕೊಠಡಿ ನೀಡಬೇಕೆಂದು ಮನವಿ. ನಮ್ಮ ವಿಕಲಚೇತನರ ಕುಂದುಕೊರತೆಗಳ ಬಗ್ಗೆ ನಮಗೆ ತಿಂಗಳಿಗೊಮ್ಮೆ ಸಭೆಗಳಿಗೂ ಹಾಗೂ ರಾಷ್ಟ್ರೀಯ ಹಬ್ಬಗಳ ಸಮಯದಲ್ಲಿ ವಿಕಲಚೇತನರಿಗೆ ತಾಲೂಕು ಘಟಕದ ಪದಾಧಿಕಾರಿಗಳನ್ನು ಸರ್ಕಾರಿ ಕಾರ್ಯಕ್ರಮಗಳಿಗೆ ಆಹ್ವಾನಿಸಬೇಕೆಂದು ಮನವಿ ಸಲ್ಲಿಸಲಾಯಿತು. ಅನುದಾನಿತ ಖಾಸಗಿ ಶಾಲೆಗಳ ವಿಕಲಚೇತನರ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಬೇಕೆಂದು ಕೇಳಿಕೊಳ್ಳಲಾಯಿತು. ವಿಕಲಚೇತನರ ಸ್ಮಶಾನವನ್ನು ವೇತನವನ್ನು ತಿಂಗಳಿಗೊಮ್ಮೆ 10ನೇ ತಾರೀಕು ನೀಡಬೇಕೆಂದು ಬೇಡಿಕೆ ನೀಡಲಾಯಿತು. ಎಲ್ಲ ಕಚೇರಿಗಳು ಹಾಗೂ ಇತರೆ ಅಧಿಕಾರಿಗಳು ನಮಗೆ ಸ್ಪಂದಿಸಬೇಕು ಹಾಗೂ ನಮಗೆ ಮೊದಲ ಆದ್ಯತೆ ನೀಡಬೇಕು ಎಂದು ನಮ್ಮ ಚಳ್ಳಕೆರೆ ಘಟಕದ ವಿಕಲಚೇತನರು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ. ವಿವಿಧ ಯೋಜನೆಯಡಿಯಲ್ಲಿ ವಿವಿಧ ಗ್ರಾಮ ಪಂಚಾಯಿತಿ ಉದ್ಯೋಗ ಮತ್ತು ನಿರುದ್ಯೋಗ ಭತ್ಯೆ ಕೊಡಬೇಕೆಂದು ತಹಶೀಲ್ದಾರ್ ಅವರ ಮೂಲಕ ಸರ್ಕಾರಕ್ಕೆ ಈ ಪ್ರಮುಖ 7 ಬೇಡಿಕೆಗಳ ಬಗ್ಗೆ ಮನವಿ ಪತ್ರವನ್ನು ನೀಡಲಾಯಿತು. ಆಸ್ತಿನ ತಗೊಂಡ್ ಬಂದು ನಮಗೆ ಕೊಡ್ರಿ ಅಂತ ನಾವ್ ಯಾರಿಗೂ ಕೇಳ್ತಾ ಇಲ್ಲ. ನಮ್ಮ ಅನುದಾನ ಏನಿದೆ, ನಮ್ಮ ಹಕ್ಕು ಏನಿದೆ, ನಮಗ್ ಕೊಡ್ಬೇಕಾಗಿರೋದು ಏನಿದೆ ಅದು ಕರೆಕ್ಟ್ ಆಗಿ ಕೊಟ್ರೆ ಸಾಕು. ಈಗ ಅವರಿಗೆ ಸ್ಕೀಮ್ಗಳು ಕೊಡಕ್ ದುಡ್ಡಿರುತ್ತೆ, ಗ್ಯಾರಂಟಿ ಯೋಜನೆಗಳು ಕೊಡೋದಕ್ಕೆ ದುಡ್ಡಿದೆ. ನಮ್ಮ ಅಂಗವಿಕಲರು ಬೀದಿಯಲ್ಲಿ ನಿಂತ್ಕೊಂಡು ಜೀರೋ ಮಾಡ್ತಾರೆ, ಅವ್ರಿಗೆ ಕೊಡಕ್ ಮಾತ್ರ ದುಡ್ಡಿಲ್ಲ ನಮ್ಮ ಸರ್ಕಾರದಲ್ಲಿ. ಹಂಗಾಗಿ ಈ ಒಂದು ನಮ್ಮ ಹೋರಾಟವನ್ನು ಉದ್ದೇಶಿಸ್ಬಿಟ್ಟು ಈ ಒಂದು ಒಳ್ಳೆ ನಮ್ಗೆ ಮಾರ್ಗದರ್ಶಕರಾಗಿ ನೀವು ಬಂದಿದ್ದೀರಾ. ನಿಮ್ಮ ಆಶೀರ್ವಾದ ನಮ್ಮ ವಿಕಲಚೇತನರ ಮೇಲೆ ಇರ್ಲಿ ಅಂತ ಹೇಳಿ ಬಯಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮುಂದುವರಬೇಕಂತ ಹೇಳಿ ಕೇಳ್ಕೊಳ್ತೀವಿ ಸರ್. ಚಳ್ಳಕೆರೆ ತಾಲೂಕು ವಿಕಲಚೇತರ ಒಕ್ಕೂಟದಿಂದ ನಡೆಸಿದ ಜಾಥಾ ಚಳ್ಳಕೆರೆ ಪ್ರವಾಸಿ ಮಂದಿರದಿಂದ ಆರಂಭವಾಗಿ ವಾಲ್ಮೀಕಿ ವೃತ್ತ, ಅಂಬೇಡ್ಕರ್ ವೃತ್ತ
ಹಾಗೂ ನೆಹರು ವೃತ್ತಗಳನ್ನು ಮುಗಿಸಿಕೊಂಡು ಪ್ರತಿ ವೃತ್ತದಲ್ಲೂ ಇರುವ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ತಹಶೀಲ್ದಾರ್ ಕಚೇರಿಗೆ ಸಾಗಿ ಅಲ್ಲಿ ಅಧ್ಯಕ್ಷರಾದ ಶಿವಕುಮಾರ್ ಅವರ ನೇತೃತ್ವದೊಂದಿಗೆ ಹಾಗೂ ಸಹಕಾರ ನೀಡಿದ ಸರ್ವ ಪದಾಧಿಕಾರಿಗಳು, ಸದಸ್ಯರು ಮತ್ತು ಚಿತ್ರದುರ್ಗ ಜಿಲ್ಲೆಯಿಂದ ಬಂದಿದ್ದ ಸಂಘದ ಸದಸ್ಯರು ಒಟ್ಟಾಗಿ ಸೇರಿ ನಡೆಸಿದ ಜಾಥಾ ತಾಲೂಕು ಕಚೇರಿ ಸಭಾಂಗಣಕ್ಕೆ ಬಂದು ತಹಶೀಲ್ದಾರ್ ಅವರ ಬರುವಿಕೆಗಾಗಿ ಕಾದು ಕುಳಿತಿತು. ತಲುಪಿಲ್ಲ. ಎಷ್ಟೋ ಜನ ಮಾಸಾಶನನ ಅವಲಂಬಿತರಾಗಿ ಜೀವನ ಮಾಡ್ತಾ ಇದ್ದಾರೆ. ಈಗ ಏನು ನಮ್ಮ ಸಮಾಜದಲ್ಲಿ ನಾವೇನು ವಿಕಲಚೇತನರು ವಾಸ ಮಾಡ್ತಾ ಇದ್ದೀವಿ, ನಮ್ಮ ಕುಟುಂಬಗಳಲ್ಲಿ ನಮ್ಮ ಏನು ಪೋಷಕರಂತೇಳಿ ಇದ್ದಾರೆ, ಅಕ್ಕಪಕ್ಕ ಆಗಿರ್ಬೋದು, ಕುಟುಂಬದವರಾಗಿರ್ಬೋದು, ಸಂಬಂಧಿಕರವರಾಗಿರ್ಬೋದು, ನಮ್ಮ ವಿಕಲಚೇತನರನ್ನ ಯಾರು ನೋಡ್ಕೊಳ್ತಾರೆ ಅವರು ನೋಡ್ಕೊಳ್ಳೋರು ಆ ಮಾಸಾಶನದ ಮೇಲೆ ನಿಂತಿರ್ತಾರೆ. ನಮಗೇನು ನೀವು ಸಾವಿರಾರು ಗಟ್ಟಲೆ ಕೊಡ್ತಾ ಇಲ್ಲ, ಲಕ್ಷಾರು ಗಟ್ಟಲೆ ಕೊಡ್ತಾ ಇಲ್ಲ, ಕೊಡ್ತಾ ಇರೋದು 1400 ರೂಪಾಯಿ ಮಾಸಾಶನ ಕರೆಕ್ಟ್ ಆಗಿ ತಿಂಗಳ ಕೊಡದೆ ಸತಾಯಿಸ್ತಾ ಇದ್ದೀರಾ. ಇವತ್ತಿನ ದಿನ ವಿಕಲಚೇತನರನ್ನ ಪೋಷಕರು, ತಂದೆ ತಾಯಿಗಳು ಬೀದಿಗೆ ಮೂಕ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದೀರಾ. ದಯವಿಟ್ಟು ನಮ್ಮ ಈ ಒಂದು ಬೇಡಿಕೆಗಳನ್ನ ಈಡೇರಿಸಬೇಕಂತೇಳಿ ಮಾನ್ಯ ತಹಸೀಲ್ದಾರ್ ಸಾಹೇಬರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಯಾವುದೇ ವಿಕಲಚೇತನರು ಬೀದಿಗೆ ಬರದೇ ಇರೋ ತರ ನೋಡ್ಕೊಳ್ಳುವಂತ ಜವಾಬ್ದಾರಿ ತಮಗಾಗಿರುತ್ತೆ. ದಯವಿಟ್ಟು ಸಾಹೇಬ್ರೆ, ನೀವು ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳ್ಬಿಟ್ಟು ನಾವು ಬಂದಿದ್ದೀವಿ. ದಯವಿಟ್ಟು ಬೇಗ ಬನ್ನಿ. ತುಂಬಾ ಬಿಸಿಲಿದೆ, ಬಿಸಿಲಲ್ಲಿ ನಾವು ನೀರು ಸಮೇತ ಕುಡಿದೆ ನಾವಿಲ್ಲಿ ನಿಂತಿದ್ದೀವಿ. ದಯವಿಟ್ಟು ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ. ಕರ್ನಾಟಕ ಅಂಗವಿಕಲ ರಾಜ್ಯ ಒಕ್ಕೂಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ. ತಾಲೂಕು ಘಟಕ ಚಳ್ಳಕೆರೆ ವತಿಯಿಂದ ಈ ದಿನ ನಾವೇನು ಈ ಒಂದು ಹೋರಾಟದ ಮುಖಾಂತರ ಹೋರಾಟ ಮಾಡೋದಕ್ಕೆ ಮುಖ್ಯವಾಗಿ ಉದ್ದೇಶ ಏನಂತ ಹೇಳಿದ್ರೆ, ನಮಗೆ ಸುಮಾರು ಬೇಡಿಕೆಗಳಿದೆ. ಆ ಬೇಡಿಕೆಗಳಲ್ಲಿ ಮುಖ್ಯವಾಗಿ ಅವಶ್ಯಕತೆ ಆಗಿರೋಂಥ ಬೇಡಿಕೆಗಳಾದಂಥ ಈ ಮಾಸಾಶನ ಸುಮಾರು ವಿಕಲಚೇತನರಿಗೆ 1 ವರ್ಷದಿಂದ 6 ತಿಂಗಳಿಂದ 3 ತಿಂಗಳಿಂದ ಬರ್ತಾ ಇರುವಂತ ವಿಕಲ. ಅದೇ ರೀತಿಯಾಗಿ ಅಂಗವಿಕಲರಿಗೆ ನಿವೇಶನಗಳ ಕೊಡುವುದರ ಬಗ್ಗೆ, ಅಂಗವಿಕಲರೆಯ ಸಭೆ ಸಮಾರಂಭಗಳ ವಿಷಯಗಳ ಬಗ್ಗೆ ಚರ್ಚೆ ಮಾಡುವುದಕ್ಕೆ ನಮಗೆ ಒಂದು ಕೊಠಡಿ ಭವನ ಕೊಡುವುದರ ಬಗ್ಗೆ, ನಮ್ಮ ಅಂಗವಿಕಲರ ಕುಂದುಕೊರತೆಗಳ ಬಗ್ಗೆ ಹಾಗೂ ನಮಗೆ ತಿಂಗಳಿಗೊಮ್ಮೆ ಸಭೆಗಳಿಗೂ ಹಾಗೂ ರಾಷ್ಟ್ರೀಯ ಹಬ್ಬಗಳಿಗೆ ಅಂಗವಿಕಲರ ತಾಲೂಕು ಘಟಕದ ಪದಾಧಿಕಾರಿಗಳನ್ನು ಆಹ್ವಾನಿಸಬೇಕು. ಇದು ಮುಖ್ಯವಾಗಿ. ಯಾಕೆಂದ್ರೆ ಈ ಸಾರಿ ಕರ್ನಾಟಕ ರಾಜ್ಯ ವಿಕಲಚೇತನರ ಒಕ್ಕೂಟ ತಾಲೂಕು ಘಟಕ ಚಳ್ಳಕೆರೆ ಅಧ್ಯಕ್ಷರು MS ಶಿವಕುಮಾರ್ ಇವರ ನೇತೃತ್ವದಲ್ಲಿ ತಹಶೀಲ್ದಾರ್ ಅವರಿಗೆ ಸಂಘದ ಪದಾಧಿಕಾರಿಗಳು, ಸರ್ವ ಸದಸ್ಯರು ಹಾಗೂ ಇತರ ತಾಲೂಕುಗಳಿಂದ ಬಂದಿದ್ದ ಸರ್ವ ಸದಸ್ಯರು ಸೇರಿ ತಹಶೀಲ್ದಾರರಾದ ರೆಹಮಾನ್ ಪಾಷಾ ಅವರಿಗೆ ನೀಡಿದ ವಿವಿಧ ಬೇಡಿಕೆಗಳ ಮನವಿ ಪತ್ರವನ್ನು ಸ್ವೀಕರಿಸಿ ರೆಹಮಾನ್ ಪಾಷಾ ಅವರು ಮಾತನಾಡಿದರು. ಇಲ್ಲಿ ತಮ್ಮ ಮನವಿಗಳಿಂದ ವಿಕಲರಿಗೆ ಕೊಡೋದ್ರ ಬಗ್ಗೆ ಹೇಳ್ತೇವೆ. ಇದು ನಾನು ನಮ್ಮ ಜಿಲ್ಲಾಧಿಕಾರಿಗಳನ್ನು ಶಾಸಕರ ಜೊತೆಗೆ ಮಾತಾಡ್ತೀನಿ. ಆಮೇಲೆ ಒಂದು ಕೊಠಡಿ ಬೇಕು ಅಂದ್ರೆ ಇದನ್ನು ಶಾಸಕರು ಮಾತಾಡ್ತೀನಿ. ಆಮೇಲೆ ನೀವು ತಿಂಗಳಿಗೂ ರಾಷ್ಟ್ರೀಯ ಹಬ್ಬಗಳಿಗೆ ತಾಲೂಕು ಘಟಕದ ಪದಾಧಿಕಾರಿಗಳು ನಮ್ಮ ಆಫೀಸಲ್ಲಿ ಶ್ರೀನಿವಾಸ ಈಗಲೇ ಹೇಳ್ತಾ ಇದ್ದೀವಿ. ತಮ್ಮ ತಂಡ ಅಧಿಕಾರಿಗಳಿಂದ ಅದ್ರ ಆ ವಾಟ್ಸಪ್ ಗ್ರೂಪ್ ತಮಗೂ ಒಂದು ಆಗೋದು ಸ್ಕೂಲಲ್ಲಿ ಶಿಕ್ಷಣ. ಆಮೇಲೆ ತಂದು ಆಶಾಸನ ಒಂದ್ಸತಿ ಬರೋದ್ರ ಬಗ್ಗೆ ತಾವು ಕೇಳ್ತಾ ಇದ್ದೀರಾ. ಏನಾಗಿದೆ ಅಂದ್ರೆ ಮೊನ್ನೆ ರೀಸೆಂಟ್ಲಿ ಒಂದು ಹೊಸದಾಗಿ ವೆರಿಫಿಕೇಶನ್ ಅಂತ ಹೇಳಿದಾಗ ನಮ್ಮ ಎಲ್ಲಾ ವಿಲೇಜ್ ಕೋರ್ಡಿನೇಟರ್ಸ್ ಪ್ರತಿಯೊಬ್ಬ ಪೆನ್ಷನ್ ಒಂದು
ಏನು ಆಗಲ್ ಕಾಪಿ ಇತ್ತು ಬ್ಯಾಂಕ್ ಪಾಸ್ಬುಕ್ ಇತ್ತು ಅಪ್ಲೋಡ್ ಮಾಡಿದ್ದಾರೆ. ಅದಕ್ಕೆ ಸ್ವಲ್ಪ ಬೇಕು ಶಾರ್ಟ್ಲಿ ಬರುತ್ತೆ. ಎಲ್ಲರಿಗೂ ಮಾಶಾಸನ ಯಾವುದೇ ಕಾರಣಕ್ಕೂ ನಿಲ್ಸೋದು 100% ಬರೋದು. ಅದಕ್ಕೆ ಯಾರಿಗೂ ಆತಂಕ ಬೇಡ, 100% ಬರುತ್ತೆ. ಸರಿ, ಈ ವಿಚಾರವಾಗಿ ತೊಂದರೆ ಇಲ್ಲ. ಸುಮಾರು ಜನ ಎಷ್ಟೋ ಜನರು ಅಂದ್ರೆ ಇದರಲ್ಲಿ ಸುಮ್ಮನೆ UDID ಕಾರ್ಡ್ ತಗೊಂಡು ನಾರ್ಮಲ್ ಜನರು ಆಪರೇಷನ್ ತಗೊಳ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ಆಧಾರ್ ಕಾರ್ಡ್ ಅಲ್ಲಿ ತಗೊಳ್ಳಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ಜನಕ್ಕೆ ತಗೊಂಡಿಲ್ಲ. ಸುಮಾರು 1 ವರ್ಷ 6 ತಿಂಗಳು 9 ತಿಂಗಳು 10 ತಿಂಗಳು ಪೇಷಂಟ್ ನಿಂತಿರೋದು ಆಯ್ತು ಮೇಡಮ್, ಆ ಥರ ಏನಿದೆಯಾ ತಾವು ಹೇಳ್ತೀನಿ ಕೇಳಿ. ಈಗ ಜನರಲ್ ಆಗಿ ಮಾತಾಡ್ಬೇಡಿ, ಪರ್ಟಿಕ್ಯುಲರ್ ಯಾರಾದ್ರೂ ಮಾತು ಕರ್ಕೊಂಡ್ಬನ್ನಿ, ಅದನ್ನು ಸರಿ ಮಾಡಿಸ್ಕೊಡಿ. ಖಂಡಿತ ಅದನ್ನ ಸರ್ ಮಾಡಿಸ್ಲೇಬೇಕು. ಬಹಳ ಇದೆ. ಈಗ ಏನ್ 3 ತಿಂಗಳಿಂದ ನಿಂತಿರೋದು ಕಡಿಮೆ ಇದೆ, ಆ ತರ ಇರೋದೇ ತುಂಬಾ ಇದೆ. ದಯವಿಟ್ಟು ಅದನ್ನ ಆಯ್ತು ಸರ್ ಫಸ್ಟ್ ನಮ್ಮ ತಾಲೂಕು ಆಫೀಸ್ನಲ್ಲಿ ಅಂಗವಿಕಲರನ್ನು ಕರ್ಕೊಂಡು ಬಂದ್ರೆ ಫಸ್ಟ್ ನಮ್ಗೆ ಬರೋದು ಬೇಡ, ಆದ್ರೆ ಹಾಲಿಲ್ಲ ನಾವು ಮಾಡ್ಕೊಳ್ಳೋಣ ಅಂದ್ರೆ 15 ದಿನ ಬರೋದು ಟೆಸ್ಟ್ ಮಾಡ್ಸಿ. 15 ದಿನ ಕಿಂದ ಇಟ್ಕೊಂಡ್ರೆ ಬೇರೆ ಕಡೆ ನಾನು ಕ್ಯೂನಿಂದ ಕಳ್ಸ ನಮ್ಗೆ ಫಸ್ಟ್ ಮೆಂಬರ್ಸ್ ಸರಿ ಇಲ್ಲ. ಫಸ್ಟ್ ನಮ್ಮ ತಾಲೂಕಾಗೆ ಕೈ ಮುಗಿತೀನಿ ನಮ್ಮ ಆಫೀಸಲ್ಲಿ ಮೀಟಿಂಗ್ ಮಾಡಿ ಎಲ್ಲರಿಗೂ ಡೈರೆಕ್ಷನ್ಸ್ ಕೊಡ್ತೀನಿ. ಆಯ್ತಾ, ಏನು ಮನವಿ ಕೊಟ್ಟಿದ್ದಾರ ಎಲ್ಲ ಮನವಿನ ನಾನು ಆದಷ್ಟು ಬೇಗ ಸರ್ಕಾರ ಕಳಿಸೋದಿಲ್ಲ, ಸರ್ಕಾರಕ್ಕೆ ಮತ್ತೆ ಇಲ್ಲಿ ನಮ್ಮ ಶಾಸಕರಿಗೆ ಯಾರಿಗಾರು ಮಾತಾಡಿ ಆದಷ್ಟು ಬೇಗ ಬಗೆಹರಿಸ್ಕೊಡ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ನಮಸ್ತೆ. ತಹಶೀಲ್ದಾರಲ್ಲಿ ಇನ್ನೊಂದು ನೋಡಿವಿ, ಯಾಕಂದ್ರೆ ಕ್ವಾಲಿಫಿಕೇಶನ್ ಬಹಳ ಇದೆ ನಿಮ್ಮಲ್ಲಿ ಹ್ಯಾಂಡಿಕ್ಯಾಪ್ಗಳಲ್ಲಿ. ಆ ಕ್ವಾಲಿಫಿಕೇಶನ್ ತಕ್ಕಂಗೆ ಇನ್ಸ್ಪೆಕ್ಟರ್ಸ್ ಆಗಲಿ ಔಟ್ಪೋಸ್ಟ್ ಆಗಲಿ ನೀವು ಮಾನ್ಯ ಜಿಲ್ಲಾಧಿಕಾರಿಗಾಗಲಿ ಏಜೆನ್ಸಿಗಳಿಗಾಗಲಿ ನೀವು ಕೊಡಲೇಬೇಕು. ಯಾಕಂದ್ರೆ 10th ಓದಿರ್ತಾರೆ, PU ಓದಿರ್ತಾರೆ, ಅವರಿಗೆ ಕಂಪ್ಯೂಟರ್ ಬರುತ್ತೆ, ಅವ್ರ ಫ್ಯಾಮಿಲಿ ನಡೆಸೋದು ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ. ಅದನ್ನೆಲ್ಲ ನೀವು ಅಧಿಕಾರಿಗಳು ಮುಂದೆ ಇದ್ರೆ ಮಾತ್ರ ಅವರು ಸಪೋರ್ಟ್ ಅನ್ನ ಮಾಡ್ತಾರೆ. ನಾವು ಅದರಲ್ಲಿ ಮೆನ್ಷನ್ ಮಾಡಲೇಬೇಕು. ಮತ್ತೆ ಹ್ಯಾಂಡಿಕ್ಯಾಪ್ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಅನುದಾನದ ಶಾಲೆಗಳಲ್ಲಿ ಕೊಡಲೇಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್. ಈ ಮೊರಾರ್ಜಿ ವಸತಿ ಶಾಲೆ ಅಂತೀನಿ.